ನಮಸ್ಕಾರ. ಸದಾಪುಷ್ಪವೆಂದರೆ ಸದಾ ಅರಳುವ ಹೂವು. ಇದನ್ನು ನಿತ್ಯಪುಷ್ಪ ಎಂತಲೂ ಕರೆಯುತ್ತಾರೆ. ಇದನ್ನು ಸಾಮಾನ್ಯವಾಗಿ ನಾವು ನಮ್ಮ ಸುತ್ತಮುತ್ತವೇ ಅಥವಾ ನಮ್ಮ ಮನೆಯಂಗಳದಲ್ಲೇ ನಾವು ನೋಡಬಹುದು. ಸದಾಪುಷ್ಪಗಳಲ್ಲಿ ಹಲವು ಬಗೆಯ ಕ್ಷಾರ ಪದಾರ್ಥಗಳಿವೆ. 1950ರಲ್ಲಿ ಈ ಗಿಡವನ್ನು ವಿಜ್ಞಾನಿಗಳು ಪರೀಕ್ಷೆಗೆ ಒಳಪಡಿಸಿದಾಗ ಇದರ ಎಲೆಯಲ್ಲಿ ದೊರಕುವ ವಿನ್ಕ್ರಸ್ಟಿನ್, ವಿನ್ಬ್ಲಾಸ್ಟಿನ್, ವಿಂಡಸಿನ್ ಹಾಗೂ ಟ್ಯಾಬರ್ಸೋನಿನ್ ಎನ್ನ ಅಂಶಗಳು ರಕ್ತದ ಕ್ಯಾನ್ಸರ್ಗಳ ಚಿಕಿತ್ಸೆಗಳಲ್ಲಿ ಬಳಸಬಹುದು ಎಂದು ತಿಳಿದುಬಂದಿತು. ಹಾಗೆಯೇ ಈ ಎಲೆಯ ಕಷಾಯವನ್ನು ಹಾಗೂ ಇದರ ಹೂಗಳನ್ನು ನಾವು ಖಾಲಿ ಹೊಟ್ಟೆಗೆ ತೆಗೆದುಕೊಳ್ಳುತ್ತಾ ಬಂದರೆ ಮಧುಮೇಹ ಹಾಗೂ ರಕ್ತದೊತ್ತಡವನ್ನು ನಾವು ಹತೋಟಿಯಲ್ಲಿ ಇಟ್ಟುಕೊಳ್ಳಬಹುದು. ಹಾಗೆ ಋತುಚಕ್ರ ಸಮಸ್ಯೆ ಇರುವವರು ಸಹ ಈ ಎಲೆಯ ಕಷಾಯವನ್ನು ಪ್ರತಿನಿತ್ಯ ಸೇವಿಸುವುದರಿಂದ ಸಮಸ್ಯೆಗಳು ಉಪಶಮನವಾಗುತ್ತದೆ. ಇದರ ಎಲೆಯ ರಸವನ್ನು ಮೊಡವೆ, ಕಪ್ಪು ಕಲೆ ಹಾಗೂ ಸುಟ್ಟ ಗಾಯ ಅಥವಾ ಗಾಯಕ್ಕೆ ಲೇಪಿಸಬಹುದು. ಮುಖ್ಯವಾಗಿ ಗರ್ಭಿಣಿಯರು ಹಾಗೂ ಹಾಲುಣಿಸುವ ತಾಯಂದಿರು ಇದರ ಉಪಯೋಗ ಮಾಡದೇ ಇದ್ದರೆ ಒಳ್ಳೆಯದು.